ಪೌರಾಯುಕ್ತಿಗೆ ಧಮಕಿ ಹಾಕಿ ಇದೀಗ ಬೇಲ್ಗಾಗಿ ಎಫ್ಐಆರ್ ರದ್ದಿಗಾಗಿ ಪರದಾಡ್ತಾ ಇರುವ ಕಾಂಗ್ರೆಸ್ ಮುಖಂಡ. ಬರೋಬ್ಬರಿ ಪ್ರಕರಣ ನಡೆದು 8 ದಿನಗಳಾದರೂ ಕೂಡ ರಾಜೀವ್ ಗೌಡ ಬಂಧನಕ್ಕೆ ಈ ದಿನಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಪೊಲೀಸ್. ರಾಜೀವ್ ಗೌಡಗೆ ಹೈಕೋರ್ಟ್ ಕೂಡ ಛಡಿಯೇಟು ಕೊಟ್ಟಿದೆ. ಪರಾರಿ ವೀರ ರಾಜೀವ್ ಗೌಡ ಬಂಧನ ನಾಳೆ ಆದರೂ ನಿಶ್ಚಿತವಾಗಿ ಆಗತ್ತಾ? ಈ ಪ್ರಶ್ನೆಗೆ ಈ ಕ್ಷಣದವರೆಗೂ ಸ್ಪಷ್ಟವಾದ ಉತ್ತರ ಇಲ್ಲ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ಆವಾಜ್ ಹಾಕಿ ಊರು ಬಿಟ್ಟು ಪರಾರಿಯಾಗಿರುವ ರಾಜೀವ್ ಗೌಡ, ಈತನ ಬಂಧನ 8 ದಿನಗಳು ಕೂಡ ಕಳೆದ್ರೂ ಆಗ್ತಾ ಇಲ್ಲ. ತಲೆಮರೆಸಿಕೊಂಡಿರೋ ಮುಖಂಡನಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಹೈಕೋರ್ಟ್ ಈತನಿಗೆ ನೇರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಪೌರಾಯುಕ್ತಿಗೆ ಧಮಕಿ ಹಾಕಿ ಕಳೆದು ಹೋಯಿತು 8 ದಿನ. 8 ದಿನಗಳಿಂದ ಆವಾಜ್ ಹಾಕಿ ತಲೆಮರೆಸಿಕೊಂಡಿರುವ ಈ ರಾಜೀವ್ ಗೌಡನ ಬಂಧನಕ್ಕೆ ಕಳ್ಳಾಟ ಆಡಲಾಗ್ತಾ ಇದೆ. ತಲೆಮರೆಸಿಕೊಂಡಿರೋ ಈ ಸೋಕಾಲ್ಡ್ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಎಫ್ಐಆರ್ ರದ್ದು ಮಾಡಿ ಅಂತ ಹೇಳಿ ಕೋರಿ ಕೋರ್ಟ್ನ ಮೊರೆ ಹೋಗಿದ್ದಾನೆ. ರಾಜೀವ್ ಗೌಡಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದೆ ಹೈಕೋರ್ಟ್. ನಾಳೆ ಹೈಕೋರ್ಟ್ನಲ್ಲಿ ರಾಜೀವ್ ಗೌಡ ಅರ್ಜಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಇತ್ಯರ್ಥ ಆಗುತ್ತೆ. ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ನಾಳೆನೇ ಈತನ ಬಂಧನ ಆಗೋ ಸಾಧ್ಯತೆ ಇದೆ. ಬಂಧನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಸರ್. 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಬರ್ತೀವಿ. 7 ದಿನ ಅಂದರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಅವರು ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡಿದ್ರು. ರಾಜೀವ್ ಗೌಡರು ಬಂಧನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ ಸರ್. 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಬರ್ತೀವಿ. 7 ದಿನ ಅಂದರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಅವರು ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಪೌರಾಯುಕ್ತಿಗೆ ಧಮಕಿ ಹಾಕಿ ಇದೀಗ ಬೇಲ್ಗಾಗಿ ಎಫ್ಐಆರ್ ರದ್ದಿಗಾಗಿ ಪರದಾಡ್ತಾ ಇರುವ ಕಾಂಗ್ರೆಸ್ ಮುಖಂಡ. ಬರೋಬ್ಬರಿ ಪ್ರಕರಣ ನಡೆದು 8 ದಿನಗಳಾದರೂ ಕೂಡ ರಾಜೀವ್ ಗೌಡ ಬಂಧನಕ್ಕೆ ಈ ದಿನಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಪೊಲೀಸ್. ರಾಜೀವ್ ಗೌಡಗೆ ಹೈಕೋರ್ಟ್ ಕೂಡ ಛಡಿಯೇಟು ಕೊಟ್ಟಿದೆ. ಪರಾರಿ ವೀರ ರಾಜೀವ್ ಗೌಡ ಬಂಧನ ನಾಳೆ ಆದರೂ ನಿಶ್ಚಿತವಾಗಿ ಆಗತ್ತಾ? ಈ ಪ್ರಶ್ನೆಗೆ ಈ ಕ್ಷಣದವರೆಗೂ ಸ್ಪಷ್ಟವಾದ ಉತ್ತರ ಇಲ್ಲ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ಆವಾಜ್ ಹಾಕಿ ಊರು ಬಿಟ್ಟು ಪರಾರಿಯಾಗಿರುವ ರಾಜೀವ್ ಗೌಡ, ಈತನ ಬಂಧನ 8 ದಿನಗಳು ಕೂಡ ಕಳೆದ್ರೂ ಆಗ್ತಾ ಇಲ್ಲ. ತಲೆಮರೆಸಿಕೊಂಡಿರೋ ಮುಖಂಡನಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಹೈಕೋರ್ಟ್ ಈತನಿಗೆ ನೇರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಪೌರಾಯುಕ್ತಿಗೆ ಧಮಕಿ ಹಾಕಿ ಕಳೆದು ಹೋಯಿತು 8 ದಿನ. 8 ದಿನಗಳಿಂದ ಆವಾಜ್ ಹಾಕಿ ತಲೆಮರೆಸಿಕೊಂಡಿರುವ ಈ ರಾಜೀವ್ ಗೌಡನ ಬಂಧನಕ್ಕೆ ಕಳ್ಳಾಟ ಆಡಲಾಗ್ತಾ ಇದೆ. ತಲೆಮರೆಸಿಕೊಂಡಿರೋ ಈ ಸೋಕಾಲ್ಡ್ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಎಫ್ಐಆರ್ ರದ್ದು ಮಾಡಿ ಅಂತ ಹೇಳಿ ಕೋರಿ ಕೋರ್ಟ್ನ ಮೊರೆ ಹೋಗಿದ್ದಾನೆ. ರಾಜೀವ್ ಗೌಡಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದೆ ಹೈಕೋರ್ಟ್. ನಾಳೆ ಹೈಕೋರ್ಟ್ನಲ್ಲಿ ರಾಜೀವ್ ಗೌಡ ಅರ್ಜಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಇತ್ಯರ್ಥ ಆಗುತ್ತೆ. ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ನಾಳೆನೇ ಈತನ ಬಂಧನ ಆಗೋ ಸಾಧ್ಯತೆ ಇದೆ.
ಗೌಡ್ರು ಬಂಧನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಅಲ್ಲಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ. ಸರ್ 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಹಿಡ್ಕೊಂಡು ಬರ್ತೀವಿ. 7 ದಿನ ಅಲ್ಲದ್ರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ ಅವರು. ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡುತ್ತೆ. ರಾಜೇಗೌಡರು ಬಂಧನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಅಲ್ಲಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ. ಸರ್ 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಹಿಡ್ಕೊಂಡು ಬರ್ತೀವಿ. 7 ದಿನ ಅಲ್ಲದ್ರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ ಅವರು. ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಪೌರಾಯುಕ್ತಿಗೆ ಧಮಕಿ ಹಾಕಿ ಇದೀಗ ಬೇಲ್ಗಾಗಿ ಎಫ್ಐಆರ್ ರದ್ದಿಗಾಗಿ ಪರದಾಡ್ತಾ ಇರುವ ಕಾಂಗ್ರೆಸ್ ಮುಖಂಡ. ಬರೋಬ್ಬರಿ ಪ್ರಕರಣ ನಡೆದು 8 ದಿನಗಳಾದರೂ ಕೂಡ ರಾಜೀವ್ ಗೌಡ ಬಂಧನಕ್ಕೆ ಈ ದಿನಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಪೊಲೀಸ್. ರಾಜೀವ್ ಗೌಡಗೆ ಹೈಕೋರ್ಟ್ ಕೂಡ ಚಡಿಯೇಟು ಕೊಟ್ಟಿದೆ. ಪರಾರಿ ವೀರ ರಾಜೀವ್ ಗೌಡ ಬಂಧನ ನಾಳೆ ಆದರೂ ನಿಶ್ಚಿತವಾಗಿ ಆಗತ್ತಾ? ಈ ಪ್ರಶ್ನೆಗೆ ಈ ಕ್ಷಣದವರೆಗೂ ಸ್ಪಷ್ಟವಾದ ಉತ್ತರ ಇಲ್ಲ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಮೇಲೆ ಆವಾಜ್ ಹಾಕಿ ಊರು ಬಿಟ್ಟು ಪರಾರಿಯಾಗಿರುವ ರಾಜೀವ್ ಗೌಡ, ಈತನ ಬಂಧನ 8 ದಿನಗಳು ಕೂಡ ಕಳೆದ್ರೂ ಆಗ್ತಾ ಇಲ್ಲ. ತಲೆಮರೆಸ್ಕೊಂಡಿರೋ ಮುಖಂಡನಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಹೈಕೋರ್ಟ್ ಈತನಿಗೆ ನೇರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಪೌರಾಯುಕ್ತಿಗೆ ಧಮಕಿ ಹಾಕಿ ಕಳೆದು ಹೋಯ್ತು 8 ದಿನ. 8 ದಿನಗಳಿಂದ ಆವಾಜ್ ಹಾಕಿ ತಲೆಮರೆಸ್ಕೊಂಡಿರುವ ಈ ರಾಜೀವ್ ಗೌಡನ ಬಂಧನಕ್ಕೆ ಕಳ್ಳಾಟ ಆಡಲಾಗ್ತಾ ಇದೆ. ತಲೆಮರೆಸ್ಕೊಂಡಿರೋ ಈ ಸೋಕಾಲ್ಡ್ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಎಫ್ಐಆರ್ ರದ್ದು ಮಾಡಿ ಅಂತ ಹೇಳಿ ಕೋರಿ ಕೋರ್ಟ್ನ ಮೊರೆ ಹೋಗಿದ್ದಾನೆ. ರಾಜೀವ್ ಗೌಡಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದೆ ಹೈಕೋರ್ಟ್. ನಾಳೆ ಹೈಕೋರ್ಟ್ನಲ್ಲಿ ರಾಜೀವ್ ಗೌಡ ಅರ್ಜಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ಇತ್ಯರ್ಥ ಆಗುತ್ತೆ. ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ನಾಳೆನೇ ಈತನ ಬಂಧನ ಆಗೋ ಸಾಧ್ಯತೆ ಇದೆ. ಗೌಡ್ರು ಬಂಧನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಅಲ್ಲಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ. ಸರ್ 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಹಿಡ್ಕೊಂಡು ಬರ್ತೀವಿ. 7 ದಿನ ಅಲ್ಲದ್ರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ ಅವರು. ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡುತ್ತೆ. ರಾಜೇಗೌಡರು ಬಂಧನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಅಲ್ಲಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ. ಸರ್ 7 ದಿನ ಆಗಿದೆ. ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ ರೀ? 7 ದಿನ ಹಿಡ್ಕೊಂಡು ಬರ್ತೀವಿ. 7 ದಿನ ಅಲ್ಲದ್ರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗುತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ ಅವರು. ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ?